ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ನೀವು ನೋಡ್ತಾ ಇದ್ರ ಆಲ್ ಇನ್ ಒನ್ ಟಿಪ್ಸ್ ಚಾನಲ್. ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಯೂಸ್ಫುಲ್ ಟಿಪ್ಸ್ಗಳನ್ನು ತಿಳಿಸ್ತಾ ಇದ್ದೀನಿ. ಸಮ್ಮರಲ್ಲಿ ಯೂಸ್ ಆಗುವಂತಹ ಟಿಪ್ಸ್ಗಳಂತಲೇ ಹೇಳ್ಬೋದು. ಸೊ ಫ್ರೆಂಡ್ಸ್ ಹಾಗಾದರೆ ತಡ ಮಾಡ್ದೇನೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ, ಈ ಎಲ್ಲ ಟಿಪ್ಸ್ಗಳು ನಿಮಗೆ ಖಂಡಿತ ಯೂಸ್ಫುಲ್ ಆಗುವಂಥ ಟಿಪ್ಸ್ಗಳೇ, ಓಕೆನಾ. ಸೊ ಫ್ರೆಂಡ್ಸ್ ಮೊದಲ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು ನೀವು, ಲೆದರ್ ಬೆಲ್ಟ್ಗಳನ್ನು ನಾವು ಕ್ಯಾರಿ ಮಾಡೋದಾಗಿರ್ಬೋದು ಅಥವಾ ಮನೆಯಲ್ಲಿ ಎಲ್ಲಾದರೂ ಇಡಬೇಕಂತಂದರೆ ಈ ರೀತಿ ಫೋಲ್ಡ್ ಮಾಡಿದರೆ ಅದು ಸೆಂಟ್ರಲ್ಲಿ ಕಟ್ ಆಗ್ತಾ ಇರುತ್ತೆ. ಸೊ ಆವಾಗ ನೀವು ಇದಕ್ಕೆ ಯಾವುದೇ ರೀತಿ ರಬ್ಬರ್ ಅಥವಾ ಪಿನ್ನನ್ನು ಬಳಸ್ದೇನೆ ಯಾವ ರೀತಿ ನೀವು ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳೋದು, ಕಡಿಮೆ ಪ್ಲೇಸಲ್ಲಿ ಇದನ್ನು ಯಾವ ರೀತಿ ಇಡೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ರೆ ನಾನು ವಿಡಿಯೋದಲ್ಲಿ ತೋರಿಸಿದಾಗೇನೆ ಬೆಲ್ಟನ್ನು ಔಟ್ ಸೈಡ್ ಹಾಕ್ದೇನೆ ಅದರ ಇನ್ಸೈಡ್ ಹಾಕ್ಕೊಂಡು ಈ ರೀತಿಯ ಸ್ಮಾಲ್ ಸೈಜ್ ಬರೋ ಹಾಗೆ ನೀಟಾಗಿ ಸುತ್ಕೊಂಡು ತಗೊಳ್ಬೇಕು. ಈ ರೀತಿ ಇಡೋದ್ರಿಂದ ಇದು ಬಿಚ್ಕೊಳ್ಳೋದಿಲ್ಲ, ಹಾಗೇನೆ ಕಡಿಮೆ ಪ್ಲೇಸಲ್ಲಿ ನೀವು ಈ ಒಂದು ಲೆದರ್ ಬೆಲ್ಟನ್ನು ಇಡ್ಬೋದು. ಈ ರೀತಿ ಇಡೋದ್ರಿಂದ ಬೆಲ್ಟ್ ಎಲ್ಲಿನೂ ಕೂಡ ಕಟ್ ಆಗೋದಿಲ್ಲ. ಹಾಗೆ ನೀವು ಲಗೇಜ್ ಬ್ಯಾಗ್ಗಳಲ್ಲಿ ಕ್ಯಾರಿ ಮಾಡುವಾಗ ಈ ರೀತಿ ಇಡೋದ್ರಿಂದ ಪ್ಲೇಸ್ ಕೂಡ ಜಾಸ್ತಿ ಬೇಕಾಗೋದಿಲ್ಲ. ಕಡಿಮೆ ಪ್ಲೇಸಲ್ಲಿ ನೀವು ಜಾಸ್ತಿ ಬೆಲ್ಟ್ ಅನ್ನ ಸ್ಟೋರ್ ಕೂಡ ಮಾಡ್ಕೊಂಡು. ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಅರಿಶಿನ ಕುಂಕುಮನ ಹಣೆಗೆ ಹಚ್ಕೊಳ್ಳೋದು ಹೆಣ್ಮಕ್ಳ ಒಂದು ಸಂಸ್ಕೃತಿ ಅಂತಾನೆ ಹೇಳ್ಬೋದು. ಹೆಣ್ಮಕ್ಳಿಗೆ ಯಾರಿಗೆಲ್ಲ ಕುಂಕುಮ ಹಚ್ಕೊಂಡು ಔಟ್ ಸೈಡ್ ಹೋಗೋದೇ ರೂಢಿ ಇರುತ್ತೆ, ಸಮ್ಮರ್ ಅಲ್ಲಿ ಸ್ವಲ್ಪ ನೀರೇನಾದ್ರೂ ಬಸ್ಬಿಟ್ರೆ ಸಾಕು ಈ ಕುಂಕುಮ ಬೇಗನೆ ರಿಮೂವ್ ಆಗ್ತಾ ಇರುತ್ತೆ. ಸೊ ಆ ರೀತಿ ಆಗಬಾರ್ದು ಅಂತಂದ್ರೆ ಏನ್ ಮಾಡ್ಬೇಕಂತೇಳಿ ನಾನು ಇಲ್ಲಿ ಒಂದು ಬೆಸ್ಟ್ ಟಿಪ್ ಅನ್ನ ತಿಳಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ರೆ ಈ ರೀತಿ ನಾರ್ಮಲ್ ನೀವು ಅರಿಶಿನ ಕುಂಕುಮನ ಹಣೆಗೆ ಹಚ್ಕೊಳ್ಳೋ ಬದಲು ಈ ರೀತಿ ನೀವು ಅದರ ಕೆಳಗಡೆ ಒಂದ್ ಸ್ವಲ್ಪ ಜಸ್ಟ್ ವ್ಯಾಸ್ಲೀನ್ ಅನ್ನ ಅಪ್ಲೈ ಮಾಡಿ ಅದ್ರ ಮೇಲ್ಗಡೆ ನೀವು ಅರಿಶಿನ ಕುಂಕುಮನ ಹಣೆಗೆ ಹಚ್ಕೊಳ್ಳೋದ್ರಿಂದ ಒಂದು ಸ್ವಲ್ಪ ಇದು ಅವಾಯ್ಡ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಬೇಗನೆ ರಿಮೂವ್ ಆಗಲ್ಲ ನಿಮ್ಮ ಹಣೆಯಿಂದ ಈ ಒಂದು ಅರಿಶಿನ ಕುಂಕುಮ. ಸೊ ಈ ಒಂದು ಟಿಪ್ಸ್ ಖಂಡಿತ ಯೂಸ್ಫುಲ್ ಆಗುತ್ತೆ, ಟ್ರೈ ಮಾಡಿ ನೋಡಿ. ಸೊ ನೋಡ್ತಾ ಇರ್ಬೋದು ನಾನು ನಾರ್ಮಲ್ ಆಗಿ ಹಚ್ಚಿದ ಕುಂಕುಮಕ್ಕೂ ವ್ಯಾಸ್ಲೀನ್ ಅನ್ನ ಅಪ್ಲೈ ಮಾಡಿ ಅದ್ರ ಮೇಲ್ಗಡೆ ಅರಿಶಿನ ಕುಂಕುಮನ ಹಚ್ಚಿದ ಮೇಲೆ ರಿಮೂವ್ ಮಾಡೋದಕ್ಕೂ ಎಷ್ಟು ಡಿಫ್ರೆಂಟ್ ಇದೆ ಅಂತ. ಸ್ವಲ್ಪ ತಿಕ್ಕಿ ರಿಮೂವ್ ಮಾಡಿದ್ರೇನೆ ಈ ಒಂದು ಕುಂಕುಮ ಹೋಗ್ತಾ ಇದೆ. ಸಮ್ಮರ್ ಅಲ್ಲಿ ಈ ಒಂದು ಟಿಪ್ಸ್ ಖಂಡಿತ ವರ್ಕ್ ಆಗುತ್ತೆ, ಟ್ರೈ ಮಾಡಿ ನೋಡಿ, ಓಕೆ. ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಇದು ರಿಕ್ವೆಸ್ಟೆಡ್ ವಿಡಿಯೋ. ಅವ್ರ ಮನೆಯಲ್ಲಿ ಮಗು ಇದೆ ಅಂತೆ, ಹಾಲು ಎಷ್ಟು ಕಾಯಿಸಿದ್ರು ಒಡೆದೋಗ್ತಾ ಇದೆ ಈ ಸಮ್ಮರ್ಗೆ, ಫ್ರಿಜ್ ಇಲ್ಲ, ಹೇಗೆ ಸ್ಟೋರ್ ಮಾಡೋದು ತಿಳಿಸಿ ಅಂತ ಕೇಳಿದ್ರು. ಸೊ ಹಾಗಾಗಿ ಈ ಒಂದು ಟಿಪ್ಸ್ನ ತಿಳಿಸ್ತಾ ಇದ್ದೀನಿ. ಮೊದಲಿಗೆ ನೀವು ಹಾಲಿಗೆ ನೀರು ಹಾಕೋದು ಕಾಮನ್ ಎಲ್ರೂ. ಸೊ ಜಾಸ್ತಿ ನೀರನ್ನು ಹಾಕೋದಕ್ಕೆ ಹೋಗ್ಬೇಡಿ, ಒಂದು ಸ್ವಲ್ಪ ನೀರನ್ನು ಸೇರಿಸಿ ಹಾಲನ್ನು ಒಂದೆರಡು ಸರಿ ಚೆನ್ನಾಗಿ ಕಾಯಿಸ್ಕೊಂಡು ತಗೊಳ್ಳಿ. ಒಂದ್ಸರಿ ಈ ರೀತಿ ಉಕ್ಕು ಬಂದ ನಂತರ ಇದನ್ನು ಇನ್ನೊಂದು ಸರಿ 2 ಟೈಮ್ ಇದನ್ನು ಚೆನ್ನಾಗಿ ಕಾಯಿಸ್ಕೊಳ್ಬೇಕು. ಸೊ ನೋಡ್ತಾ ಇರ್ಬೋದು ಇವಾಗ ಹಾಲು ಚೆನ್ನಾಗಿ ಕುದಿ ಬರೋವರೆಗೂ ನೀಟಾಗಿ ಕುದಿಸ್ಕೊಳ್ಬೇಕು. ಹಾಗೇನೆ ಕೆನೆ ಚೆನ್ನಾಗಿ ಬರ್ಬೇಕಂದ್ರೆ ಇದು ಚೆನ್ನಾಗಿ ಉಕ್ಕು ಬಂದ ನಂತರ ಇದ್ರ ಹಬೆ ಔಟ್ ಸೈಡ್ ಹೋಗ್ದೇನೆ ಇದ್ರ ಮೇಲ್ಗಡೆ ಒಂದು ಮುಚ್ಚಳನ ಮುಚ್ಚಬೇಕು. ಒಂದು ಸ್ವಲ್ಪ ಗಾಳಿ ಆಡ್ಬೇಕಷ್ಟೇನೆ. ಈ ರೀತಿ ಮುಚ್ಚೋದ್ರಿಂದನೂ ಕೂಡ ಕೆನೆ ತುಂಬಾನೇ ಚೆನ್ನಾಗಿ ಬರುತ್ತೆ. ಫ್ರಿಜ್ ಇಲ್ದೇನೆ ನೀವು ಕೆನೆನ ಸ್ಟೋರ್ ಮಾಡಿ ತುಪ್ಪನ ಮಾಡ್ಕೊಳ್ಬೋದು. ಸೊ ಇವಾಗ ನೋಡ್ತಾ ಇದ್ರೆ ಹಾಲನ್ನ ಹೇಗೆ ಕೆಡದಾಗೇನೆ ಇಡೋದಂತ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ತಾ ಇದ್ರೆ ಒಂದು ದೊಡ್ಡ ಪಾತ್ರೆಯಲ್ಲಿ ನೀರನ್ನ ತಗೊಂಡಿದ್ದೀನಿ. ಇದ್ರ ಒಳಗಡೆ ನಾವು ಈ ಒಂದು ಹಾಲಿನ ಪಾತ್ರೆಯನ್ನ ಇಡಬೇಕು. ಈ ಹಾಲಿನ ಪಾತ್ರೆ ಮುಳುಗುವಷ್ಟು ನೀರನ್ನ ಹಾಕ್ಬೇಕು. ಇಲ್ಲಿ ವಿಡಿಯೋದಲ್ಲಿ ತೋರಿಸಿದಾಗೇನೆ ನೀವು ನೀರನ್ನ ಹಾಕಿ ಇಡೋದ್ರಿಂದ ನೀವು 8 o'clockಗೆಲ್ಲನೂ ಹಾಲನ್ನ ಕಾಯಿಸಿದ್ರೆ, ಓವರ್ ನೈಟ್ ಇಟ್ಟು ನೀವು ಮಾರ್ನಿಂಗ್ ಹಾಲನ್ನ ಕಾಯಿಸಿದ್ರೆ ಇದು ಒಡೆಯೋದಿಲ್ಲ. ಫ್ರಿಜ್ ಇಲ್ದೇನೆ ನೀವು ಈ ರೀತಿ ಹಾಲನ್ನ ಇಡ್ಬೋದು, ಓಕೆನಾ. ಸೊ ಈ ಒಂದು ಟಿಪ್ಸ್ ಈ ಸಮ್ಮರ್ ಅಲ್ಲಿ ಖಂಡಿತ ಯೂಸ್ಫುಲ್ ಆಗುತ್ತೆ. ಮನೆಯಲ್ಲಿ ಮಕ್ಕಳು ಇರ್ತಾರೆ, ಸೊ ನೈಟ್ ಎಲ್ಲ ಆಳ್ತಾ ಇರ್ತಾರೆ, ಹಾಲು ಕಾಯಿಸಿ ಕುಡಿಸೋದಕ್ಕೆ ಹೋದ್ರೆ ಒಡೆದೋಗಿರುತ್ತೆ. ಸೊ ಈ ಒಂದು ಟಿಪ್ಸ್ ಖಂಡಿತ ಯೂಸ್ಫುಲ್ ಆಗುತ್ತೆ, ಟ್ರೈ ಮಾಡಿ ನೋಡಿ, ಓಕೆನಾ. ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಕ್ಯಾಂಡಲ್ಗಳನ್ನು ನೀವು ಡೈರೆಕ್ಟಾಗಿ ಸಮ್ಮರಲ್ಲಿ ಹಚ್ಚೋದಕ್ಕಿಂತ ಸ್ವಲ್ಪ ಹೊತ್ತು ಇದನ್ನು ಫ್ರೀಜರಲ್ಲಿ ಇಟ್ಟು ನಂತರ ಹಚ್ಚೋದ್ರಿಂದ ಈ ಒಂದು ಕ್ಯಾಂಡಲ್ ತುಂಬ ಹೊತ್ತು ಉರಿಯುತ್ತಂತಲೇ ಹೇಳ್ಬೋದು. ಯಾಕಂದರೆ ಈ ಸಮ್ಮರಲ್ಲಿ ಜಳ ಜಾಸ್ತಿ ಇರೋದ್ರಿಂದ ಬಿಸಿಲಿಗೆ ಈ ಒಂದು ಕ್ಯಾಂಡಲ್ ಮೆಲ್ಟ್ ಆಗ್ತಾ ಇರುತ್ತೆ ಹಿಟ್ಟಲ್ಲಿನೇ. ಸೊ ಆವಾಗ ನೀವು ಇದನ್ನು ಈ ರೀತಿ ಫ್ರೀಜರಲ್ಲಿ ಇಟ್ಟು ನಂತರ ನೀವು ಈ ಕ್ಯಾಂಡಲನ್ನು ಹಚ್ಚೋದ್ರಿಂದ ಇದು ಬೇಗನೆ ಮೆಲ್ಟ್ ಆಗೋದಿಲ್ಲ, ತುಂಬ ಜಾಸ್ತಿ ಹೊತ್ತು ಉರಿಯುತ್ತೆ ಅಂತಲೇ ಹೇಳ್ಬೋದು. ಸೊ ಸಿಲ್ಲಿ ಅನಿಸ್ಬೋದು, ಈ ಒಂದು ಟಿಪ್ಸ್ ಖಂಡಿತ ಯೂಸ್ಫುಲ್ ಆಗುತ್ತೆ, ಟ್ರೈ ಮಾಡಿ ನೋಡಿ, ಓಕೆನಾ. ಈ ರೀತಿ ಮಿಕ್ಸಿ ಜಾರ್ಗಳು ಸ್ವಲ್ಪ ಜಾಸ್ತಿನೇ ನಾವು ಮಸಾಲಾ ಐಟಮ್ಸ್ಗಳನ್ನು ಗ್ರೈಂಡ್ ಮಾಡುವಾಗ ಅಥವಾ ನಾನ್ ವೆಜ್ಗೆ ಏನಾದರೂ ರೆಸಿಪೀಸ್ಗಳನ್ನು ಮಾಡ್ಕೊಳ್ಳುವಾಗ ಏನಾಗ್ತಾ ಇರುತ್ತೆ, ಈ ಮಿಕ್ಸಿ ಜಾರಿಂದ ಒಂದು ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ. ಸೊ ಆವಾಗ ನಾವು ಈ ಮಿಕ್ಸಿ ಜಾರನ್ನು ಯಾವ ರೀತಿ ಕ್ಲೀನ್ ಮಾಡ್ಕೊಳ್ಳೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಮಿಕ್ಸಿ ಜಾರ್ ಬ್ಲೇಡ್ ಕೂಡ ತುಂಬಾನೇ ಶಾರ್ಪ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ, ಈ ರೀತಿ ನಾವು ನಿಂಬೆ ಜ್ಯೂಸನ್ನು ಮಾಡ್ಕೊಳ್ಳುವಾಗ ನಿಂಬೆ ಸಿಪ್ಪೆನ ವೇಸ್ಟ್ ಅಂತ ಬಿಸಾಕ್ತಾ ಇರ್ತೀವಿ. ಆ ಒಂದು ಸಿಪ್ಪೆನ ಬಿಸಾಕ್ದೇನೆ ಅದನ್ನ ನೀವು ಹಾಗೇನೆ ಸ್ಟೋರ್ ಮಾಡಿಕೊಂಡು ಯಾವ ಮಿಕ್ಸಿ ಜಾರ್ ಸ್ಮೆಲ್ ಬರ್ತಾ ಇರುತ್ತಲ್ವಾ ಆ ಒಂದು ಮಿಕ್ಸಿ ಜಾರಲ್ಲಿ ಈ ಒಂದು ನಿಂಬೆ ಹಣ್ಣಿನ ಸಿಪ್ಪೆ, ಸ್ವಲ್ಪ ಉಪ್ಪು, ಹಾಗೇನೆ ಒಂದು ಸ್ವಲ್ಪ ಅಡಿಗೆ ಸೋಡಾನ ಹಾಕಿ ಒಂದು ಸ್ವಲ್ಪ ನೀರನ್ನು ಹಾಕಿ ನೀಟಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಈ ಸಾಲ್ಟ್ ಇರುತ್ತಲ್ವಾ ಅದೆಲ್ಲನೂ ಬ್ಲೇಡನ್ನು ಶಾರ್ಪ್ ಮಾಡೋದು ಕೆಲಸನ ಮಾಡುತ್ತೆ. ಹಾಗೇನೆ ಅಡಿಗೆ ಸೋಡಾ ಮತ್ತೆ ನಿಂಬು ಇದರಲ್ಲಿ ಇರ್ತಕ್ಕಂಥ ಬ್ಯಾಡ್ ಸ್ಮೆಲ್, ಹಾಗೇನೆ ಅದರಲ್ಲಿ ಏನಾದರೂ ಮಸಾಲ ಪದಾರ್ಥಗಳು ಸಿಕ್ಕಾಕೊಂಡು ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ ಅದೆಲ್ಲನೂ ರಿಮೂವ್ ಮಾಡುವಂತ ಒಂದು ಕೆಲಸವನ್ನು ಮಾಡುತ್ತೆ. ಸೊ ಈ ಒಂದು ಪೇಸ್ಟ್ ಅನ್ನ ಬಿಸಾಕೋದಕ್ಕೆ ಹೋಗಬೇಡಿ. ಎಲ್ಲೆಲ್ಲಿ ಇರುವೆಗಳು, ನೊಣಗಳು ಸಮ್ಮರಲ್ಲಿ ಜಾಸ್ತಿ ಬರ್ತಾ ಇರುತ್ತಲ್ವಾ ಆ ಒಂದು ಪ್ಲೇಸ್ ಅಲ್ಲಿ ಈ
ಒಂದು ನಿಂಬೆಹಣ್ಣು ಹಾಗೂ ಸೋಡಾ ಮಿಶ್ರಣನ ಸ್ಪ್ರೇ ಮಾಡೋದ್ರಿಂದ ಅಲ್ಲಿ ನೊಣಗಳು ಕೂಡ ಜಾಸ್ತಿ ಬರೋದಿಲ್ಲ. ಸೊ ಇದನ್ನು ಚೆಲ್ಲೋದಕ್ಕೆ ಹೋಗಬೇಡಿ. ಹಾಗೆ ಸಿಂಕಲ್ಲಿ ಜಿರಳೆಗಳು ಬರ್ತಾ ಇರುತ್ತೆ, ಆ ಒಂದು ಸಿಂಕಲ್ಲಿ ಕೂಡ ಇದನ್ನು ಹಾಕೋದ್ರಿಂದ ಜಿರಳೆಗಳು ಕೂಡ ಬರೋದಿಲ್ಲ. ಸೊ ನೋಡ್ತಾ ಇರ್ಬೋದು, ಇವಾಗ ನಾನು ಮಿಕ್ಸಿ ಜಾರನ್ನು ಕ್ಲೀನ್ ಮಾಡ್ಕೊಂಡು ಬಂದು ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ. ಹಾಗೆಯೇ ಬ್ಯಾಡ್ ಸ್ಮೆಲ್ ಕೂಡ ರಿಮೂವ್ ಆಗಿದೆ. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ, ಟ್ರೈ ಮಾಡಿ ನೋಡಿ, ಓಕೆನಾ. ಸೊ ಫ್ರೆಂಡ್ಸ್, ನೋಡಿದ್ರಲ್ವಾ ಇವತ್ತಿನ ಈ ಎಲ್ಲ ಟಿಪ್ಸ್ಗಳು ನಿಮಗೂ ಕೂಡ ಖಂಡಿತ ಯೂಸ್ಫುಲ್ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ನಾಳೆ ಹೊಸ ಟಿಪ್ಸ್ಗಳೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.